ಈಗೇನು ರಾಜ್ಯಾದ್ಯಂತ ಸಚಿವ ಬಿ ನಾಗೇಂದ್ರ ಅವರನ್ನ ಸಂಪುಟದಿಂದ ಕೈ ಬಿಡಬೇಕು ಅಂತೇಳಿ ಏನು ಬಿಜೆಪಿಯ ಕುತಂತ್ರಕ್ಕೆ ಬಲಿಯಾಗಿ ಶ್ರೀರಾಮುಲು ಕೂಡ ಇದೇ ಹೇಳಿಕೆ ಹೇಳ್ತಿದ್ದಾರೆ. ಶ್ರೀರಾಮುಲು ಅವರು ದಯಮಾಡಿ ಬಿಜೆಪಿ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರರವರೇ ಮತ್ತು ಜನಾರ್ದನ್ ರೆಡ್ಡಿ ಅವರೇ, ನೀವು ನಮ್ಮ ಸಮುದಾಯಗಳ ನಾಯಕರನ್ನ ಎತ್ತುಗಟ್ಟಿ ರಾಜಕಾರಣ ಮಾಡ್ತಿದ್ರಿ. ಈ ನೀಚ ರಾಜಕಾರಣ ಮೊದಲು ಬಿಡಬೇಕು ತಾವು. ಇಲ್ಲವಾದಲ್ಲಿ ಬೇರೆದೇ ಪ್ರತಿಕೂಲ ಪರಿಣಾಮ ಎದುರಿಸಬೇಕಾಗುತ್ತೆ. ಈ ಹಿಂದೆ ಶ್ರೀಯುತ ರಮೇಶ್ ಜಾರಕಿಹೊಳಿ, ನಮ್ಮದೇ ಸಮುದಾಯದ ರಮೇಶ್ ಜಾರಕಿಹೊಳಿ ಅವರನ್ನ ಮತ್ತೆ ಶ್ರೀರಾಮುಲು ಅವರನ್ನ ರಾಜ್ಯ ಪ್ರಚಾರಕರಾಗಿ ಕಳಿಸ್ತೀರಿ. 15 ಮೀಸಲಾತಿ ಕ್ಷೇತ್ರಗಳಲ್ಲಿ ನೀವು ಮೀಸಲಾತಿ ಕ್ಷೇತ್ರಗಳಲ್ಲಿ ನಿಮ್ಮ ಖಾತೆನೂ ಓಪನ್ ಕೂಡ ಆಗಲ್ಲ. ಯಾಕಂದ್ರೆ ಒಂದೇ ಒಂದು ಕ್ಷೇತ್ರದಲ್ಲಿ ಕೂಡ ನೀವು ಗೆಲ್ಲಕ್ಕಾಗಲ್ಲ. ಇದಾಗ್ಯೂ ನಿಮ್ಮದೇ ಪಕ್ಷದಲ್ಲಿ ಕಳಂಕಿತರು ಬಹಳಷ್ಟು ಇದ್ರು. ಅವರು ಜೈಲಿಗೆ ಹೋಗಿ ಬರ್ತಾರೆ, ಫೋಕ್ಸೋ ಕೇಸ್ ಆಗ್ತವೆ. ಈ ತರ ಬೇರೆ ಬೇರೆ ಹನಿ ಟ್ರ್ಯಾಪ್ ಇಂಥ ಬೇರೆ ಬೇರೆ ಈ ಕೇಸುಗಳಲ್ಲಿ ಒಳಗಿದ್ರು ಕೂಡ ಅವರು ಮಂತ್ರಿಗಳನ್ನ ಮಾಡ್ತೀರಿ, ಮುಖ್ಯಮಂತ್ರಿಗಳನ್ನ ಮಾಡ್ತೀರಿ. ಕೇಂದ್ರದಲ್ಲಿ ಗಡ್ಬರಾಗಿರ್ತಕ್ಕಂಥ ನೀವು ಗೃಹ ಮಂತ್ರಿಗಳು ಮಾಡ್ತೀರಿ. ನಿಮ್ಮದು ಮಾತ್ರ ನೀತಿ, ಬೇರೆ ಮಾಡಿದ್ರೆ ಅನೀತಿ. 187 ಕೋಟಿ ಹಗರಣವನ್ನೇ ಪದೇ ಚರ್ಚಿಸ್ತಿದ್ರಲ್ಲ. SIT ವರದಿಯಲ್ಲಿ ಏನಿದ್ರೆ ಕ್ಲೀನ್ ಚಿಟ್ ನೀಡಿದೆ ತಾನೆ. ಮತ್ತೆ ನಾಗೇಂದ್ರ ಅವರನ್ನ ಸಂಪುಟದಿಂದ ಕೈ ಬಿಡ್ಬೇಕನ್ನ ಇಂಥ ಮಾತುಗಳನ್ನ ನೀವು ಪದೇ ಆಡಿದ್ರೆ ಇಡೀ ನಮ್ಮ ದಲಿತ ಸಮುದಾಯ, ನಾಯಕ ಸಮುದಾಯ, ಇಡೀ ರಾಜ್ಯದಲ್ಲಿ ನಿಮ್ಮ ಬಿಜೆಪಿ ವಿರುದ್ಧ ಬಹುಮುಖ್ಯವಾಗಿ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಜನಾರ್ದನ್ ರೆಡ್ಡಿ ತಾವು ರಾಜ್ಯದಲ್ಲಿ ಎಲ್ಲಿ ಪ್ರವಾಸ ಮಾಡಿದ್ರು ಕೂಡ ತಮಗೆ ಗೇರವಾದ ಮುಖಾಂತರ ಕಪ್ಪು ಪಟ್ಟಿ ಪ್ರದರ್ಶನ ಮಾಡುವ ಮುಖಾಂತರ ನಿಮ್ಮನ್ನ ಬಹಿಷ್ಕಾರ ಮಾಡ್ತೇವೆ ಅಂತೇಳಿ ಈ ಮೂಲಕ ಎಚ್ಚರಿಕೆ ಕೊಟ್ಟಿದ್ವಿ.